ರೇ ಮಹೇಶ್ ಶೆಟ್ಟಿ ತಿಮ್ರೋಟಿ ಅವರೇ, ಯಾರು ಕೂಡ ನಿಮ್ಮನ್ನ ವಿರೋಧ ಮಾಡಿಲ್ಲ. ನಿಮ್ಮ ಹೋರಾಟ ಧರ್ಮಸ್ಥಳದ ವಿರುದ್ಧ ಇದ್ರೆ, ತಾಕತ್ತಿದ್ರೆ ಗೆದ್ದು ತೋರಿಸಿ. ಅದನ್ನ ಬಿಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರವಾಗಿ ನಿಂತಹ ಚಕ್ರವರ್ತಿ ಸೂಲಿಬೆಲೆಯವರನ್ನ, ಅವರು ಯಾವುದೋ ಕುಟುಂಬದ ಪರವಾಗಿ ನಿಲ್ಲಿಲ್ಲ, ಅಥವಾ ಮತ್ತಾವುದೋ ಒಂದು ಕುಟುಂಬದ ವಿರುದ್ಧ ನಿಲ್ಲಿಲ್ಲ, ಅಥವಾ ನಿಮ್ಮ ಹೋರಾಟದ ವಿರುದ್ಧ ನಿಂತಿರಲಿಲ್ಲ. ಅವರು ನಮ್ಮ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರದ ಪರವಾಗಿ ನಿಂತದ್ದಕ್ಕಾಗಿ ನೀವು ಅವರ ತಾಯಿ ಬಗ್ಗೆ ಮಾತಾಡ್ತೀರೇನ್ರಿ? ತಾಕತ್ ಎಲ್ಲಿಗೋ ಬಂದ್ರೆ ಮೆಟ್ನಲ್ಲಿ ಹೊಡಿತೀನಿ ಅಂದ್ರಿ ಅಲ್ವಾ? ಬರ್ದಿಟ್ಕೊಳ್ಳಿ ತಿಮ್ರೋಟಿ ಅವರೇ, ಬರ್ದಿಟ್ಕೊಳ್ಳಿ. ನಾನು ಚಕ್ರವರ್ತಿನೇ ಈ ವಿಚಾರದಲ್ಲಿ. ಚಕ್ರವರ್ತಿ ಅವರು ಆಡಿದ ಪ್ರತಿಯೊಂದು ಮಾತೇನಿದೆ, ನಾವು ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರಗಳೇನಿದ್ದಾವೆ ಅದರ ಮೇಲಿನ ಶ್ರದ್ಧೆಯನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ. ಯಾವನೋ ತೋಲಾಂಡಿ ಅಪ್ಪಣೆ ಬೇಕಾಗಿಲ್ಲ, ಯಾವುದೋ ತೋಲಾಂಡಿ ಸರ್ಟಿಫಿಕೇಶನ್ ಬೇಕಾಗಿಲ್ಲ. ಕಾರ್ಯಕರ್ತರು ಹಿಂದುತ್ವದ ಹೆಸರಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇರುವಂತ ಪುನೀತ್ ಕೆರೆಹಳ್ಳಿ ಹಾಗೆ ಚಕ್ರವರ್ತಿ 3 ವರ್ಷ ಆದ್ರೇನು ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಸಿಡಿದೆದ್ದ ಮೇಲೆ ನಿಮ್ಗೆ ಈಗ ಧರ್ಮದ ಹಿಂದೂ ಹೆಣ್ಣು ಮಗಳ ಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇರುವಂತ ಸ್ಥಳವನ್ನು ಒಡೆಯಲು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಕೊಂಡು ಮಂಜುನಾಥ ಸ್ವಾಮಿಯನ್ನು ಟಾರ್ಗೆಟ್ ಮಾಡ್ತಾ ಇರುವಂತ ಮಹೇಶ್ ತಿಮ್ಮಾರೆಡ್ಡಿ ಅಂತ ಹೇಳ್ತಾ ಇರುವಂತ ಅವಿವೇಕಿಗಳೇ, ಮಹೇಶ್ ತಿಮ್ಮಾರೆಡ್ಡಿ ಟಾರ್ಗೆಟ್ ಮಾಡಿದ್ರೆ 13 ವರ್ಷ ಬೇಕಾಗುತ್ತಾ ನಿಮಗ್ ಮಾತಾಡೋದಕ್ಕೆ? 13 ವರ್ಷದಿಂದ ಬೇರೆ ಏನಾದ್ರೂ ತಿಂತಾ ಇದ್ರ? ಭಗವಂತ ಸಹ ಉಳಿಸ್ತಾ ಇದ್ನ ಮಹೇಶ್ ತಿಮ್ಮಾರೆಡ್ಡಿನ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನನ ಟಾರ್ಗೆಟ್ ಮಾಡಿದ್ರೆ, ನಿಮ್ಮ ಪ್ರಚಾರದ ತೇವಲಿಗೆ ನಿಮಗೆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಕೊಲೆ ಆಗಿದ್ರೆ ಅದರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇಲ್ಲದ ಅವರು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು, ಬನ್ನಿ ಎಲ್ಲಾರು ಕೈ ಜೋಡಿಸೋಣ, ನಮ್ಮ ಹಿಂದೂ ಹೆಣ್ಣು ಮಗಳು ಅಂತ ಹೇಳಿ ಧ್ವನಿ ಎತ್ತಕ್ಕೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲದವರು ಇದೇ ಚಕ್ರವರ್ತಿ 13 ವರ್ಷಕ್ಕೆ ಹಿಂದೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ಆದೋಗ ಮಹೇಶ್ ಅಣ್ಣನ ಮನೆಗೆ ಸೌಜನ್ಯನ ಮನೆಗೆ ಹೋಗಿ ನಾನಿದ್ದೇನೆ ಅಂತ ಹೇಳ್ದವನು ಮಂಜುನಾಥ ಸ್ವಾಮಿಯನ್ನ ಕ್ಷೇತ್ರನ ಟಾರ್ಗೆಟ್ ಮಾಡ್ತಾ ಇದಾರೆ. ಮಂಜುನಾಥ ಸ್ವಾಮಿನೇ ಟಾರ್ಗೆಟ್ ಇವ್ರಿಗೆ, ದೇವಸ್ಥಾನನೇ ಟಾರ್ಗೆಟ್ ಇವ್ರಿಗೆ, ಧರ್ಮಸ್ಥಳನೇ ಟಾರ್ಗೆಟ್ ಇವ್ರಿಗೆ. ಧರ್ಮಸ್ಥಳದ ವಿಚಾರಕ್ಕೆ ಬಂದ್ರೆ ನಾನ್ ಬಿಡೋದಿಲ್ಲ ಅಂತ ಹೇಳುವಂತ ಪುನೀತ್ ಕೆರೆಹಳ್ಳಿ, ಧರ್ಮಸ್ಥಳ ಒಂದು ಗ್ರಾಮ, ಧರ್ಮಸ್ಥಳದ ಸೌಜನ್ಯಳ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಆಗಿದ್ದು 13 ವರ್ಷದಿಂದ ಹೋರಾಟ ಮಾಡ್ತಾ ಇರುವಂತ ಮಹೇಶ್ ಅಣ್ಣ ಅವರು ಧರ್ಮಸ್ಥಳನ ಟಾರ್ಗೆಟ್ ಮಾಡ್ತಾ ಇದಾರಂತ ನಿನ್ಗೆ ದಡ್ಡನ ಬುದ್ಧಿವಂತನ ಇಲ್ಲ ಪ್ರಜ್ಞೆ ಇರ್ಲಿಲ್ವಾ? ಇಲ್ಲ ನಿನ್ಗೇನಾದ್ರೂ ಮಾನಸಿಕವಾಗಿ ಅಸ್ತಸ್ಥವಾಗಿದ್ಯಾ? ಸರ್ಕಾರನ ಟಾರ್ಗೆಟ್ ಮಾಡೋರು ಎಲ್ಲಾರು ಹೇಳ್ತಿರಲ್ಲ ಸರ್ಕಾರ ಕೇಳಿ ಅಂತ. ಯಾವುದೇ ಪಕ್ಷದ ರಾಜಕಾರಣಿಗಳು, ಅದು ಜೆಡಿಎಸ್ ಇರ್ಲಿ, ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, ಯಾವುದೇ ಪಕ್ಷದ ರಾಜಕಾರಣಿಗಳು ಸಹ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೊಡಿಸಿ ಅಂತ ಯಾವನು ಸಹ ಧ್ವನಿ ಎತ್ತಾ ಇಲ್ಲ. ಒಂದು ಪಕ್ಷಕ್ಕೆ ಹಿಂದುತ್ವ ಬೇಕು, ಇನ್ನೊಂದು ಪಕ್ಷಕ್ಕೆ ಮುಸ್ಲಿಂ ಬಾಂಧವರನ್ನ ಇಟ್ಕೊಳ್ತಾರೆ, ಇನ್ನೊಂದು ಪಕ್ಷಕ್ಕೆ ಕಣ್ಣೀರ್ ಇಟ್ಕೊಳ್ತಾರೆ. ಸೌಜನ್ಯ ಯಾವ ರಾಜ್ಯದ ಸಿಎಂ ಮಗಳು ಅಲ್ಲ, ದೇಶದ ಪ್ರಧಾನ ಮಂತ್ರಿ ಮೊಮ್ಮಗಳು ಅಲ್ಲ, ಇಲ್ಲ ದೇವೇಗೌಡರ ಮೊಮ್ಮಗಳು ಅಲ್ಲ, ಕುಮಾರಸ್ವಾಮಿ ಅವರ ಮಗಳು ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಮಗಳು ಅಲ್ಲ, ಸಿದ್ದರಾಮಯ್ಯ ಅವರ ಮೊಮ್ಮಗಳು ಅಲ್ಲ, ಇಲ್ಲ ಯಡಿಯೂರಪ್ಪ ಅವರ ಮೊಮ್ಮಗಳು ಅಲ್ಲ. ಇಲ್ಲ ಅಂದ್ರೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣ ಆದಾಗ ಸದಾನಂದ ಗೌಡ್ರ ಇದ್ರಲ್ಲ, ಅವ್ರ ಮಗಳು ಅಲ್ಲ, ಆರ್ ಅಶೋಕ್ ಅವ್ರ ಮಗಳು ಅಲ್ಲ. ಸೌಜನ್ಯ ಸಾಮಾನ್ಯ ಬಡ ಕುಟುಂಬದ ಒಬ್ಬ ರೈತನ ಮಗಳು. ನವರಾತ್ರಿ ಸಮಯದಲ್ಲಿ ಮಂಗಳವಾರ ಉಪವಾಸ ಇದ್ದಂತ ಹೆಣ್ಣು ಮಗಳನ್ನ ಯಾವನೋ ಎಲ್ಲಿಂದನೋ ಬಂದು ಕೊಲೆ ಮಾಡಿ ಅತ್ಯಾಚಾರ ಮಾಡಿ ಹೋಗ್ಬಿಡ್ತಾನ. ಸೌಜನ್ಯ ಇದೇ ಜಾಗಕ್ಕೆ ಬರ್ತಾಳೆ, ಇಷ್ಟೊತ್ತಿಗೆ ಬರ್ತಾಳೆ, ಇದೇ ಟೈಮ್ ಬಂದು ಪ್ಲಾನ್ ಹಾಕಿ ಕೂತಿರ್ತಾನ. ಇವತ್ತು ನಿಜವಾದ ಆರೋಪಿ ಯಾರು ಅಂತ ಯಾರೆಲ್ಲ ಕೆಲವೊಂದು ಕಿತ್ತೋಗಿರೋ ಸ್ಯಾಟಲೈಟ್ ಚಾನೆಲ್ ಅಲ್ಲಿ ಕುತ್ಕೊಂಡು ಯಾರೆಲ್ಲ ಕೆಲವೊಂದು ಹೆಸರುಗಳನ್ನು ಹೇಳ್ತಾ ಇದಿರಲ್ಲ, ನಿಜವಾದ ಆರೋಪಿಗಳು ಅವರೇ ಆಗಿರೋದಕ್ಕೆ ನಿಮ್ಮ ಬಾಯಲ್ಲಿ ಆ ಹೆಸರು ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ನಾವೆಲ್ಲೂ ಹೇಳಿಲ್ಲ ಅವರೇ ಅಪರಾಧಿ, ಅವರೇ ಆರೋಪಿ ಅಂತ. ನೀವು ಕೂತಿರುವ ಜಾಗದಲ್ಲಿ ಕೆಲವೊಂದು
ಅವರೇ ಅಪರಾಧಿಗಳಿರ್ತಾರೆ ಅಂತಾನೆ ಅರ್ಥ ಅಲ್ವಾ? ಪುನೀತ್ ಕೆರೆಹಳ್ಳಿ ನರನಾಡಿಗಳೆಲ್ಲ ಕಿತ್ತಿ ಕೇಳ್ಕೊಂಡೆಲ್ಲಪ್ಪ ರಾತ್ರಿ. ಮಹೇಶ್ ತಿಮ್ಮಾರೆಡ್ಡಿ ಬರ್ತೀನಿ, ಧರ್ಮಸ್ಥಳಕ್ಕೆ ಬರ್ತೀನಿ, ನಾವು ಸುಮ್ನೆ ಕುತ್ಕೊಳ್ಳೋದಿಲ್ಲ ಹಿಂದೂಗಳು ಅಂತ. ನಾನು ಸಹ ಹಿಂದೂ ಹೆಣ್ಣು ಮಗಳೇ. ನಮ್ಮ ಮೇಲೆ ದೌರ್ಜನ್ಯ, ಕೆಟ್ಟ ಕೆಟ್ಟ ಆರೋಪಗಳು, ನಿಂದನೆಗಳು ಆದೋಗ ಅದೇ ಪುನೀತ್ ಕೆರೆಹಳ್ಳಿ ಯಾಕಪ್ಪ ಬಾಯಿಗೆ ಜಿಪ್ ಹಾಕೊಂಡ್ ಕೂತಿದೆ? ನಿನ್ನ ಪ್ರಚಾರಕ್ಕೆ ತಕ್ಕಂತೆ ನೀನು ವಿಚಾರಗಳನ್ನ ಎತ್ಕೊಂಡು ಮಾತಾಡ್ತೀಯಲ್ವಾ? ಧರ್ಮಸ್ಥಳಕ್ಕೆ ಬರ್ತೀನಿ ಅಂದಿದ್ಯಲ್ವಾ? ಧರ್ಮಸ್ಥಳ, ಉಜ್ರೆ, ಏನೋ ಮಹೇಶ್ ತಿಮ್ಮಾರೆಡ್ಡಿ ಏನೋ ಮಾಡ್ತೀರಿ ಅಂತ ಅವ್ರು ಬೈದಿರೋದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಅಂದಿರೋದ್ರಲ್ಲಿ ಏನು ತಪ್ಪಿಲ್ಲ. ನಿರಂತರವಾಗಿ ಸೌಜನ್ಯ ಕುಟುಂಬನ ಯಾವ ತರ ತೇಜೋವಧೆ ಮಾಡ್ತಾ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ನೀವೆಲ್ಲ ಬದುಕಿದ್ದು ಸತ್ತಂತೆ. ನಿಮ್ಮ ನಿಜವಾಗ್ಲೂ ಹಿಂದುತ್ವ ಹೆಸರು ಹೇಳ್ಕೊಂಡು ಒಂದು ಸತ್ತಿರ ಹೆಣ್ಣು ಮಗಳ ಮೇಲೆ ಹಣ ಮಾಡ್ತಾ ಇರುವಂತ ಲೋಫರ್ಸ್ ನೀವು. ಇವತ್ತು ಎಷ್ಟು ಜನ 2023 ಜಡ್ಜ್ಮೆಂಟ್ ಆದಾಗ ಎಷ್ಟು ಜನಕ್ಕೆ ಮಹಾವೀರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ಬ್ರಾಂಚ್ ಇಂದ ದುಡ್ಡೋಗಿಲ್ಲ? ಕೊಡ್ಲ ದಾಖಲೆ? ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಮೇಲೆ ಯಾವ ವಸಂತ್ ಗಿಳಿಯಾರ್ ಅಟ್ರಾಸಿಟಿ ಕೇಸ್ ಫಿಕ್ಸ್ ಮಾಡ್ದ 25,000 ಕೊಟ್ಟು ಯಾವ ಕಾರಲ್ಲಿ ಯಾವ ಎಸಿಪಿ ಆಫೀಸ್ ಹತ್ರ ಕರ್ಕೊಂಡೋಗಿ ಸುಳ್ಳು ಕೇಸ್ ಫಿಕ್ಸ್ ಮಾಡ್ದ ಅಂತ ಮಾತಾಡ್ಲ? ನಾನು ವೇದಿಕೆ ಆಖರಿ ಬರ್ತೀನಿ, ಮಾತಾಡೋಣ. ಆಖರಿ ವೇದಿಕೆ ಬರ್ತೀನಿ. ಮಹೇಶ್ ತಿಮ್ಮಾರೆಡ್ಡಿ ಅವರು ಟಾರ್ಗೆಟ್. ಯಾಕೆ ಇವತ್ತಿಗೂ 13 ವರ್ಷದಿಂದ ಹಿಂದೂ ಹೆಸರನ್ನು ಜೀವಂತವಾಗಿ ದೇಶಾದ್ಯಂತ ಕಾಣಕ್ಕೆ ಉಳಿಸಿದ್ದಾರಲ್ವಾ? ಅದಕ್ಕೆ ನಿಮ್ಗೆ ಉರಿನಾ? ನಿಮಗುರಿನಾ ಪುನೀತ್ ಕೆರೆಹಳ್ಳಿ? ನಿನಗುರಿನಾ ಚಕ್ರವರ್ತಿ ಗುರಿನಾ? ಇಲ್ಲಿವರೆಗೂ ಸೌಜನ್ಯದ ಬಗ್ಗೆ ಧ್ವನಿ ಎತ್ತ ಮಾತಾಡಿ ನ್ಯಾಯ ಕೊಡಿಸುವಂತ ಯೋಗ್ಯತೆ ಇಲ್ದಿರೋರು ನಿನ್ನೆ ಮೊನ್ನೆ ವಸಂತ್ ಗಿಳಿಯಾರ್ ಅವ್ರ ಮಾತು ಕೇಳ್ಕೊಂಡು ಏನ್ ಸತ್ಯ ಶೋಧನೆ ಮಾಡಿದ್ದಾನೆ ಅವನು? ಏನ್ ಸತ್ಯ ಶೋಧನೆ ಮಾಡಿದ್ದಾನೆ ವಸಂತ್ ಗಿಳಿಯಾರ್? ಪೇಪರ್ ಇಟ್ಕೊಂಡು ಬೇಕಾದಂಗೆ ಬರೆಯೋದಲ್ಲ ಸತ್ಯ ಶೋಧನೆ. ಇಲ್ಲಿ ಮನ್ಸಲ್ಲಿರುತ್ತೆ ಯಾವನ ಆರೋಪಿ ಯಾವನ ನಿರಪರಾಧಿ ಅನ್ನೋಂಥದ್ದು. ನಿಮಗೆ ಆ ನೋವು, ಆ ಗಿಲ್ಟ್ ಫೀಲ್ ಆಗ್ತಾ ಇರೋದಕ್ಕೆ ಇವತ್ತು ದಾರಿನ ದಿಕ್ಕು ತಪ್ಪಿಸೋದಕ್ಕೆ ದೇಶಾದ್ಯಂತ ಜನರು ಸೌಜನ್ಯ ಅಂತ ವಿಚಾರ ಎತ್ತಿದಾರಲ್ಲ, ಧ್ವನಿ ಎತ್ತಿ ಮಾತಾಡ್ತಾ ಇದಾರೆ, ಅದನ್ನ ಕುಗ್ಗಿಸಕ್ ಹೋಗ್ತಾ ಇದೀರಾ. ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ವಸಂತ್ ಗಿಳಿಯಾರ್ ಹಾಗೆ ಯವನವನು ಚಕ್ರವರ್ತಿ ಹಾಗೆ ಪುನೀತ್ ಕೆರೆಹಳ್ಳಿ 3 ಜನ ನೀವೇನೇ ಮಾಡಿ ನಿಮ್ಮನ್ನ ಮಟ್ಟ ಹಾಕಕ್ಕೆ ಅದೇ ಮಂಜುನಾಥ ಸ್ವಾಮಿ, ಅದೇ ಸೌಜನ್ಯಳ ಶಕ್ತಿ ಇದ್ದೇ ಇದೆ. ಯಾವನ ಕಮೆಂಟ್ಸ್ ಆಗ್ತಾನಲ್ವಾ, ಸೌಜನ್ಯ ಅವರಮ್ಮ ಸೆರಗೊಡ್ಡಿ ಮನೆ ಹೆಂಗ್ ಕಟ್ಟಿದ್ರು, ಸೌಜನ್ಯಳ ಹೆಸರಿಟ್ಕೊಂಡು ಮನೆ ಮಾಡಿದ್ರು, ಕಾರ್ ತಗೊಂಡ್ರು, ಸೌಜನ್ಯ ತಾಯಿ ಎಲ್ಲೂ ಬಂದ್ಬಿಟ್ಟು ನನ್ಗೆ ಊಟಕ್ಕಿಲ್ಲ, ಬಟ್ಟೆಗಿಲ್ಲ, ನಂಗಿರಕ್ ಮನೆ ಇಲ್ಲ ಅಂತ ಭಿಕ್ಷೆ ಬೇಡಿಲ್ವೋ ಬೇವರ್ಸಿಗಳ? ಸೌಜನ್ಯ ಅವರಮ್ಮ ಕೇಳ್ತಾ ಇರೋದು ನನ್ನ ಮಗಳ ಮೇಲೆ ಮಾಡಿರುವಂತ ಅತ್ಯಾಚಾರ ಕೊಲೆಗೆ ನ್ಯಾಯ ಒದಗಿಸ್ಕೊಡಿ, ನಿಜವಾದ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡಿ ಅಂತ ಹೇಳೋದು. ಯಾರ್ ಬಂಧನ ಮಾಡಿಲ್ಲ ಅಂದ್ರೆ ಏನು? ಕಾನೂನಲ್ಲೇ ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಆಗಿದೆ. ನಮಗ್ ಬೇಕಾಗಿರೋದು ಮಾತಾಡ್ತೀನಿ ಅಂದ್ರೆ ಒಬ್ಬರ ಮೇಲೆ ಸುಳ್ಳು ಕೇಸ್ ಯಾವ ತರ ಹಾಕ್ತಾರೆ, ಒಬ್ರು ಹೊರಗಡೆ ಬರ್ತಾರೆ ಚೆನ್ನಾಗಿದ್ದಾರೆ ಬೆಳೀತಾರೆ ಅಂದೋಗಿ ಯಾವ ತರ ಚಿವಿಟಿ ಅವ್ರನ್ನ ಏನು ಅನ್ನೋದು ದೇಶಕ್ಕೆ ಗೊತ್ತಿದೆ. ಒಬ್ಬ ಯಾರೋ ಮುಸ್ಲಿಂ ಯುವಕ ಎತ್ತಿ ಸೌಜನ್ಯ ಬಗ್ಗೆ ಮಾತಾಡಿದ ತಕ್ಷಣ ನಿಮಗಳಿಗೆ ಹಿಂದೂ ಕಾರ್ಯಕರ್ತರಾಗಿ ಹಿಂದೂ ಹೆಸರಲ್ಲಿ ಬೇರೆ ಬೇಯಿಸ್ಕೊಳ್ತಾರೋರು ನಿಮಗೆ ಸೌಜನ್ಯಳಿಗೆ ನ್ಯಾಯ ಕೊಡ್ಸೋಣ ಅಂತ ಕೇಳುವಂತ ಯೋಗ್ಯತೆ ಇಲ್ಲ. ಎಷ್ಟೋ ಸರ್ಕಾರಗಳು ಬಂದೋಯ್ತು, ಬದುಕಿದ್ದು ಸತ್ತಂತಿರುವಂತ ಸರ್ಕಾರ. ಯಾಕಂದ್ರೆ ಈ ಸರ್ಕಾರ ನಡೆಸ್ತಾ ಇರುವಂತ ಯಾವ ರಾಜಕಾರಣಿಗಳು ಮಗಳು ಸೌಜನ್ಯ ಅಲ್ವಲ್ಲ. ನಿಮಗೆ ನ್ಯಾಯ ಕೊಡ್ಸೋಂತ ಯೋಗ್ಯತೆ ಇಲ್ದಿರಾ ಇನ್ಫ್ಲೂಯೆನ್ಸ್ ಮನಿ ಮ್ಯಾಟರ್ಸ್ ಮಾಡ್ಕೊಂಡು ಸೌಜನ್ಯಳ ಹೆಸರು ಮುಚ್ಚಾಕ್ಬೇಕು, ಅಳಿಸ್ಬೇಕು ಅಂತ ಜೀವಂತವಾಗಿ ಯಾರೆಲ್ಲ ಪ್ರಯತ್ನ ಮಾಡ್ತಾ ಇದೀರಾ, ನಿಮ್ಮ ಜೀವನೇ ಭಗವಂತನ ಕೈಯಲ್ಲಿದೆ. ನಿಮ್ಮ ಜೀವನ ಭಗವಂತ ಉಳಿಸ್ತಾನ ಇಲ್ವಾ ನೋಡ್ಕೊಳ್ಳಿ. ಯಾರೆಲ್ಲ ಮಾತಾಡ್ತಿರಲ್ಲ, ನೆನ್ನೆಯಿಂದ ಬುಗುಳ್ಕೊಂಡು ಕೂತಿದ್ದೀರಲ್ವಾ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಮಗ್ ತಾಕತ್ತಿದ್ರೆ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ, ವಸಂತ್ ಗಿಳಿಯಾರ್, ಇನ್ನು ಯಾವ್ಯಾವ ಚಾನೆಲ್, RTV, ಇನ್ನು ಎಷ್ಟು ಚಾನೆಲ್ಗಳಿದ್ದೀರಾ ನೀವೆಲ್ಲಾರು, ನಿಮಗೆ ತಾಕತ್ತಿದ್ರೆ ನಿಜವಾಗ್ಲೂ ಹಿಂದೂ ಪರ ಹೋರಾಟಗಾರರಾಗಿದ್ರೆ
ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ನಿಜವಾದ ಆರೋಪಿಗಳು ಯಾರು, ಅಪರಾಧಿಗಳು ಯಾರು, ಸಾಕ್ಷಿಗಳನ್ನ ಯಾರು ನಾಶ ಮಾಡಿದ್ರು, ಯಾರು ಮಣ್ಣಲ್ಲಿ ಮಣ್ಣಾಕಿ ಮುಚ್ಚಾಕಿದ್ರು, ಆ ಹೆಣ್ಣು ಮಗು ಬೆಳೆದು ನಿಂತಿರುವಂತ 5 ಅಡಿ ಇರುವಂತ ಹೆಣ್ಣು ಮಗಳನ್ನ ಒಬ್ಬನೇ ಎತ್ತಾಕೊಂಡು ಯಾರು ಹೋಗಿ ಅತ್ಯಾಚಾರ ಮಾಡ್ದ, ಗ್ಯಾಂಗ್ ರೇಪ್ ಅಲ್ಲ ಅದು ಅಂತ ಯಾವನ್ನೆಲ್ಲ ಮಾತಾಡ್ತಾ ಇದೀರಾ, ಆ ಅಪರಾಧಿ ಆರೋಪಿ ಸಾಕ್ಷಿ ಸಮೇತ ತಗೊಂಬನ್ನಿ. ಅದು ಸಂತೋಷ್ ರಾವೇ ಆಗಿರ್ಲಿ, ಶಿಕ್ಷೆ ಆಗ್ಲಿ, ಕೂತ್ಕೊಂಡು ನಿಮಗ್ ಬಾಯ್ಗೆ ಬಂದಂಗ್ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಹೆಣ್ಣು ಮನೇಲಿ ಪಾತ್ರ ತೊಳ್ಕೊಂಡ್ ಕೂತಿದಾರನ್ನಲ್ಲ. ಒಂದು ಹೆಣ್ಣಿನ ಮೇಲೆ ಅನ್ಯಾಯ, ದೌರ್ಜನ್ಯ, ಅತ್ಯಾಚಾರ, ಹಿಂಸೆ ಆಗ್ತಾ ಇದೆ ಅಂದ್ರೆ ಆ ಹೆಣ್ಣು ಮಗುಗೆ ನ್ಯಾಯ ಕೊಡ್ಸೋದಕ್ 100 ಜನ ಹೆಣ್ಣು ಮಕ್ಳು ಬೇಡ. ನನ್ನಂತ ಧ್ವನಿ ಇರುವಂತ, ಶಕ್ತಿ ಇರುವಂತ, ಪ್ರಾಣನು ತ್ಯಾಗ ಮಾಡುವಂತ ಹೆಣ್ಣು ಮಕ್ಳು ಹೊರಗಡೆ ಇದ್ದಾರೆ, ಮಾತಾಡಕ್ಕಿದ್ದಾರೆ, ಬರ್ತಾರೆ ಸಹ. ನೀನ್ ನರನಾಡಿ ಕುತ್ಕೊಂಡು ಧರ್ಮಸ್ಥಳ ಅಂತಾನೆ ಹೇಳ್ತೀರಿ. ಧರ್ಮಸ್ಥಳ ಗ್ರಾಮದಲ್ಲೇ ನಡೆದಿರೋದು. ಮಹೇಶ್ ಅಣ್ಣನ್ ಬಂದು ಮುಟ್ರಿ ನೋಡೋಣ, ನಿಮ್ ಕೈಲಿ ತಾಕತ್ತಿದ್ರೆ ಬಂದು ಮುಟ್ರಿ. ಧರ್ಮಸ್ಥಳ ನಮ್ಮ ಟಾರ್ಗೆಟ್ ಅಲ್ಲ, ಹೇಳ್ತಿಲ್ಲ ಪುನೀತ್ ಕೆರಳಿ. ದೇವಸ್ಥಾನದಲ್ಲಿ ಪ್ರಮಾಣ ಮಾಡು, ನೀನು ನೋಡೋಣ, ಬಂದು ಪ್ರಮಾಣ ಮಾಡು ನಿನ್ನ ಟಾರ್ಗೆಟ್ ಯಾರು ಅಂತ ಹೇಳಿ. ಏಕೆ ಹಿಂದೂ ಪರ ಹೋರಾಟಗಾರರಂತ ಹೆಸರಿಟ್ಕೊಂಡು ಮಹೇಶನ ಇಷ್ಟು 100 ವರ್ಷದಿಂದ ಅವ್ರ ಪ್ರಾಣ ತ್ಯಾಗ ಮಾಡಿ ಸೌಜನ್ಯ ಹೆಸರು ಇವತ್ತಿಗೂ ಉಳಿಸ್ಕೊಂಡು, ಸೌಜನ್ಯ ಮನೆನ ಕಾಪಾಡ್ಕೊಂಡು ಅವ್ರ ಜೀವದ ಬೆದರಿಕೆ ಇದ್ರೇನು ರಕ್ಷಣೆ ಕೊಟ್ಕೊಂಡ್ ಬಂದಿದಾರಲ್ವಾ. ನಿಮ್ಗೆ ಇರಕ್ ಆಗ್ತಾ ಇಲ್ವಾ? ಉರಿತಾ ಇದ್ಯಾ? ಪುನೀತ್ ಕೆರಳಿ, ನೇರ ಚಾಲೆಂಜ್ ಆಗ್ತೀನಿ. ನಿನಗ್ ತಾಕತ್ತಿದ್ರೆ ಚಕ್ರವರ್ತಿ, ನಿಮಗ್ ನೇರ ಚಾನೆಲ್ ಆಗ್ತೀನಿ. ನಿಮಗ್ ತಾಕತ್ತಿದ್ರೆ ಸೌಜನ್ಯಳ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ಯಾರು ನಿಜವಾದ ಆರೋಪಿ ತಗೊಂಬಂದ್ ನಿಲ್ಸಿ. ಯಾವ ಪೊಲೀಸ್ ಆಫೀಸರ್ಸ್, ಡಾಕ್ಟರ್ಸ್ ಮುಚ್ಚಾಕಿದ್ರು ಸಾಕ್ಷಿಗಳನ್ನಲ್ಲ? ಯಾಕ ಸಾಕ್ಷಿ ಮುಚ್ಚಾಕಿದ್ರು? 1 ಸಾಕ್ಷಿ 2 ಸಾಕ್ಷಿ ಮುಚ್ಚಾಕ್ಬೋದು, ಪ್ರತಿ 1 ಸಾಕ್ಷಿ ಮುಚ್ಚಾಕಿದಾರಲ್ಲ ಯಾಕೆ? ಸಂತೋಷ್ ರಾವ್ ಅಷ್ಟೊಂದು ಇನ್ಫ್ಲೂಯೆನ್ಸ್ ವ್ಯಕ್ತಿನ? ಸಂತೋಷ್ ರಾವ್ ಹತ್ರ ಅಷ್ಟೊಂದು ಇನ್ಫ್ಲೂಯೆನ್ಸ್, ಪವರ್, ಮಣಿ ಇದ್ಯಾ? ಇದನ್ನ ಉತ್ತರ ಪುನೀತ್ ಕೆರಳಿನೇ ಕೊಡ್ಬೇಕು. ಎಷ್ಟು ಜನ ಧರ್ಮದ ಹೆಣ್ಮಕ್ಳಿಗೆ ನೀವು ನ್ಯಾಯ ಕೊಡ್ಸಿದಿರಾ? ಕೆಲವರು ಧರ್ಮ, ಹಿಂದುತ್ವ ಅಂತ ಹೇಳ್ಕೊಂಡು ನಿಮ್ಮ ಪ್ರಚಾರದ ತೇವಳಿಗೆ ಯಾವ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡ್ದಿರಾ? ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದ್ರೇನು, ಮೋಸ ಆಗಿದ್ರೇನು, ಕಣ್ಣಿದ್ದು, ಕಿವಿ ಇದ್ದು, ಬಾಯಿದ್ದು ಸುಮ್ನೆ ಕುತ್ಕೊಂಡು ಮಹೇಶ್ ತಿಮ್ಮಾರೆಡ್ಡಿ ಮೇಲೆ ನಿಮ್ಮ ಪೌರುಷ ತೋರಿಸಿದ್ರೆ ನಾವೆಲ್ಲ ಸುಮ್ನೆ ಕೂತಿರ್ತೀರಾ? ಸುಮ್ನೆ ಕೂತಿರ್ತೀರಾ? ಅದ್ ಯಾವಾಗ ಬರ್ತೀಯ ಉಜಿರೆಗೆ, ಧರ್ಮಸ್ಥಳಕ್ಕೆ ಹೇಳು, ನಾವು ಬರ್ತೀವಿ, ತೋರಿಸ್ತೀರಿ. ಇವತ್ತು ಇಷ್ಟು ಹೋರಾಟ ಮಾಡಿದ್ರೇನು ಅವರೆಲ್ಲ ಬದುಕಿದ್ದಾರೆ ಅಂದ್ರೆ ದೇಶದ ಜನರ ಜೊತೆ ಮಂಜುನಾಥ ಸ್ವಾಮಿಯ ಶಕ್ತಿ, ಸೌಜನ್ಯಳ ಶಕ್ತಿ ಜೋಡಿಸಿ ನೀವ್ ಯಾರೋ 3-4 ಬಚ್ಚಾಗ್ಲು ಮಾತಾಡುವಂತ ಮಾತುಗಳಿಗೆ ತಲೆ ಕೊಡುವಂತ ವ್ಯಕ್ತಿಗಳಿಲ್ಲ. ನಿಮಗ್ ಉತ್ತರ ಕೊಡೋದಕ್ಕೆ, ತಿರುಗಿಸಿ ಉತ್ತರ ಕೊಡೋದಕ್ಕೆ ನಾನಂತ ನಿಲ್ಲೋದಕ್ಕಿದೆ ಶಕ್ತಿ ನಮ್ಮಲ್ಲೂ ಇದೆ, ನಿಮ್ಮೊಬ್ಬರಿಗೆ ಅಲ್ಲ. ಕ್ಯಾಮ್ರಾ ಮುಂದೆ ಯಾವ ವಿಚಾರದಲ್ಲಿ ನಿಮಗೆ ಕರೆ ಮಾಡಿದ್ದೆ ಅಂತ ತಿಳ್ಕೊಳ್ಳಿ ಸಾಕು. ಮಹೇಶ್ ತಿಮ್ಮಾರೆಡ್ಡಿ ಅವ್ರ ಸುದ್ದಿಗೆ ಬಂದ್ರೆ, ಸೌಜನ್ಯಳ ವಿಚಾರಕ್ಕೆ ಬಂದ್ರೆ ನಾವೇನು ಅನ್ನೋ ಟೀಮ್ ಶಕ್ತಿ ಏನು ಅನ್ನೋದು ತೋರಿಸ್ತೀರಿ. ನಮಗಿಂತ ಜಾಸ್ತಿ ಮಂಜುನಾಥ ಸ್ವಾಮಿಯ ಪೆಟ್ಟಿಂದ ರಕ್ಷಣೆ ಪಡ್ಕೊಳ್ಳಿ ಸಾಕು. ನಿಮ್ಮ ಬಾಯಿಗಳಿಗೆ ಯಾರೆಲ್ಲ ಸೌಜನ್ಯ ವಿಚಾರಗಳನ್ನ ಡೈವರ್ಟ್ ಮಾಡ್ತಾ ಇದ್ದೀರಾ, ಸೌಜನ್ಯ ವಿಚಾರನ ಹೆಸರನ್ನ ಅಳಿಸ್ಬೇಕು ಅಂತ ಕಾಯ್ಕೊಂಡಿದ್ದೀರಾ, ನಿಮ್ಮೆಲ್ಲರ ಸರ್ವನಾಶ, ನಿಮ್ಮೆಲ್ಲರ ಮುಕ್ತಿ ಭಗವಂತನೇ ಮಾಡ್ತಾನೆ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಅವರೇ, ಡಿ.ಕೆ. ಶಿವಕುಮಾರ್ ಅವರೇ, ಯಾಕೆ ಸೌಜನ್ಯಳ ವಿಚಾರ ಇಷ್ಟು ಹೋರಾಟ ನಡೀತಾ ಇದ್ರೆ ಮರು ತನಿಖೆ ಮಾಡ್ಬೇಕು ಅಂತ ಯಾಕೆ ಯಾರು ಧ್ವನಿ ಎತ್ತಿ ಕೇಳ್ತಲ್ಲ? ಯಾಕೆ ಯಾವುದೇ ರಾಜಕೀಯ ಪಕ್ಷಗಳು ಕೇಳ್ತಾ ಇಲ್ಲ? ನಿಮ್ಮನೆ ಮಕ್ಕಳಲ್ವಲ್ಲ? ನಮ್ಮ ಸೌಜನ್ಯಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅದು ಕಾನೂನಲ್ಲ ಆದ್ರೇನು ಭಗವಂತನ ನ್ಯಾಯಾಲಯದಲ್ಲಿ ಡೆಫಿನೆಟ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಯಾವೆಲ್ಲ ಕಿಡಿಗೇಡಿಗಳು, ಬಚ್ಚಗಳು, ಇವತ್ತು ನೆನೆ ಎದ್ದಿರುವಂತ ವ್ಯಕ್ತಿಗಳು ಸತ್ಯ ಸಂಶೋಧನೆ ಏನಾಯ್ತು ಮಗಳೇ, ಕ್ಷಮಿಸು ಬಿಡು ಸೌಜನ್ಯ ಅಂತ ಹೇಳ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವನ್ ಯಾವನೋ ಒಬ್ಬ ಕಿರಿಕೀರ್ತಿ ಎಲ್ಲರೂ ಯಾರೆಲ್ಲ ಎದ್ದಿದ್ದೀರಾ, ನಿಮ್ಮಗಳ ಹಿಸ್ಟ್ರಿ ಎಲ್ಲಿಂದ ಏನ್ ಬಂತು, ಏನ್ ತಗೊಂಡ್ರಿ, ನಿಮ್ಮ ಅವತಾರಗಳು ಯಾಕಿಂಗ ಚೇಂಜ್ ಆಗಿದೆ, ಯಾಕಿಂಗ ಧ್ವನಿ ಎತ್ತಿದಿರ, ನಿಮ್ಮಗಳ ಹಿಸ್ಟ್ರಿ ನಾನು ಕೊಡ್ತೀನಿ. ವೆರಿ ಸೂನ್ ಕೊಡ್ತೀನಿ. ಎಷ್ಟು ಸೂಟ್ ಕೇಸ್ ಯಾರಿಗೋಗಿದೆ, ಯಾವ ಮಹಾವೀರ್ ಜೈನ್ ಬಂದಿದ್ದ, ಏನೇನ್ ನಡೀತು ಡೀಲಿಂಗು, ಪ್ರತಿ ಒಂದು ಸಹ ನಾನು ಕೊಡ್ತೀನಿ. ಇಲ್ಲಿವರೆಗೂ ಬೇರೆ ಹೋರಾಟ. ಇನ್ನು ಮುಂದೆ
ಎದ್ದಿದ್ದೀರಲ್ವಾ ನೀವಂದ್ರೆ ನಿಮಗಿಂತ ಇಂದು ಗಂಡು ಮಕ್ಳು ಮಾತ್ರ ಇರೋದಾ? ಇಂದು ಹೆಣ್ಣು ಮಕ್ಳು ಇಲ್ವಾ? ಇಂದು ಹೆಣ್ಣು ಮಕ್ಳು ಬದುಕಿದ್ದೀರಿ. ಆ ಇಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀರಿ, ಧ್ವನಿ ಎತ್ತೀರಿ. ಅದ್ ಯಾವಾಗ ನೀನ್ ಧರ್ಮಸ್ಥಳಕ್ ಬರ್ತೀಯ, ಅದ್ ಯಾವಾಗ ನೀನ್ ಮಹೇಶಣ್ಣನ ಮೇಲೆ ನಿಂತ್ಕೊಳ್ತೀಯ ಜಿಟಾಪಟ್ಟಿಗೆ ನಾವು ನೋಡ್ತೀರಿ. ಬಾಪು ನಿತ್ಕೆರೆಹಳ್ಳಿ, ನೀನು ಚಕ್ರವರ್ತಿ, ವಸಂತ್ ಗಿಳಿಯರ್ ಎಲ್ಲಾರು ಬರ್ಬೇಕು. ನಿಮ್ಮ ಬಾಯಿಗಳಲ್ಲೇ ಬರ್ತಾ ಇದೆ ಯಾರ ಆರೋಪಿ ಅಂತ ಪ್ರಯತ್ನ ಪಡ್ತಾ ಇರುವಂತ ನಿಮ್ಮಂತ ಅವಿವೇಕಿಗಳ ಮಟ್ಟ ಭಗವಂತ ಹಾಕಿಸ್ತಾನೆ. ಭಗವಂತ ಹಾಕಿಸ್ತಾನೆ ವೆರಿ ಸೂನ್. ಅಂತ್ಯಕ್ಕೆ ಅನ್ಸುತ್ತೆ ಈ ತರ ದೀಪ ಜೋರಾಗಿ ಉರಿಯೋದು, ಅಂತ್ಯ ಆಗೋದಕ್ಕೆ ಅನ್ಸುತ್ತೆ. ಅದ್ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ, ನೀವೆಲ್ಲರೂ ಅನುಭವಿಸ್ತೀರಾ. ಯಾರೆಲ್ಲ ಸೌಜನ್ಯ ವಿಚಾರ ಇಟ್ಕೊಂಡು ನವರಂಗಿ ನಾಟಕ ಆಡ್ತಾ ಇದೀರಾ, ಹಿಂದುತ್ವದ ಹೆಸರಲ್ಲಿ ಅಧರ್ಮ ಮಂಜುನಾಥ ಸ್ವಾಮಿಗೂ ಮೋಸ ಮಾಡಿ, ಹೆಣ್ಣಿಗೂ ಸೌಜನ್ಯಳಿಗೂ ಮೋಸ ಮಾಡಿ ಅಪಪ್ರಚಾರ ಕೊಡ್ತಾ ಇರುವಂತ ಇಡಿಯಟ್ಸ್ ಡೆಫಿನೆಟ್ಲಿ ನೀವು ಸರ್ವನಾಶ ಆಗೇ ಹಾಕ್ತೀರಾ ವೆರಿ ಸೂನ್.